ಆ್ಯಕ್ಚುಲಿ ಚಂದಪ್ಪ ಹರಿಜನ ಇವನ ಜೊತೆಗಿದ್ದಾಗ ಈ ಬೇನಾಮಿ ಆಸ್ತಿಗಳನ್ನು ಮಾಡಿದ್ರು ಅನ್ನೋದೊಂದು ರೂಮರ್ಸ್ ಇದೆ. ದುಡ್ಡು ಮಾಡಿದ್ದ, ಬೇನಾಮಿ ಆಸ್ತಿಗಳನ್ನು ಮಾಡಿದ್ದ. ಅಂದರೆ ಚಂದಪ್ಪ ತನಗೆ ಬೇಕಾದ ಹುಡುಗರ ಹೆಸರಲ್ಲೇ ಲ್ಯಾಂಡ್ ಪರ್ಚೇಸ್ ಮಾಡೋದು, ಬಂದು ದುಡ್ಡನ್ನು ಲ್ಯಾಂಡ್ ಪರ್ಚೇಸ್ ಮಾಡೋದು, ಹೋಗ್ಯೋದು. ಇದು ಎಲ್ಲ ಗೊತ್ತಿದ್ದದ್ದು ಯಾರಿಗೆ? ಭಾಗಪ್ಪಗೆ. ಉಳ್ಕೆದವ್ರು ಯಾರಿಗೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಅದನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡವ ಮುತ್ತುರಾಜ್ ಅಂತ. ಅವ ಟೀಚರ್. ಅವ್ರ ಮಿಸ್ಸಸ್ ಇಲ್ಲೇ ಕುಂದಿರ್ಗಿ ಒಳಗೆ ಸ್ಟಾಫ್ ನರ್ಸ್ ಇರ್ತಾಳೆ. ಅವ ಸ್ವಲ್ಪ ಬೆನ್ನತ್ತಾನ ಇದನ್ನು ಪ್ರಾಪರ್ಟಿ ಬೇಕು ಅಂತ. ಅವಾಗೇನಾಗುತ್ತೆ, ಮುತ್ತುರಾಜನ ಮರ್ಡರ್ ಮಾಡ್ತಾರೆ. ಯಾರು? ಭಾಗಪ್ಪ ಹರಿಜನ, ಚಡ್ಚನ್. ಇವನು ಯಾರು? ಧರ್ಮರಾಜ್ ಚಡ್ಚನ. ಅವನೊಂದು 5-6 ಜನ ಕೂಡಿ ಅವ್ನ ಕಾರ್ನಾಗ ಹೊಂಟಾಗ ಮರ್ಡ್ರ್ ಮಾಡಿ, ಒಂದನೇ ಇಬ್ಬರು ಮರ್ಡ್ರ್ ಮಾಡ್ತಾರೆ. ಅದ್ರಾಗ ಆ ಕಾರನ್ನು ಬಿಟ್ಟು ಹೋಗಿ ಮರ್ಡ್ರ್ ಮಾಡಿದ್ದೀವಿ ಅಂತೇಳಿ ಫೋನ್ ಮಾಡಿ ಈ ಚಂದಪ್ಪ ಹರಿಜನ್ ತಮ್ಮಗೆ ಹೇಳ್ತಾರೆ ಅವರು. ಆವಾಗ ನೀನು ನಿಮ್ಮ ಹಳೆಯನ್ನು ಹೊಡೆದೀವಿ ನೋಡಂತ ಎಲ್ಲಪ್ಪಗೂ ಯಾರಿಗೂ ಹೇಳ್ತಾರೆ. ಅದನ್ನು ಹೇಳಿದ ಕೂಡಲೇ ಆವಾಗ ಗೊತ್ತಾಗಿ ಪೊಲೀಸರು ಎಲ್ಲ ಬಂದು ನೋಡಿದಾಗ ಬಾಡಿ ಸಿಗುತ್ತೆ. ಅದನ್ನು ಮುಂದೆ ಕೇಸ್ ನಡೀತೈತಿ. ಅದಕ್ಕೆ ರಿವೆಂಜ್ ಆಗಿ ಇವ್ರು ಏನು ಮಾಡಿಬಿಡ್ತಾರೆ, ಯಲ್ಲಪ್ಪ ಅಂದರೆ ಚಂದಪ್ಪ ಹರಿಜನನ ಬ್ರದರ್ ಯಲ್ಲಪ್ಪ ದೊಡ್ಡವ ಅಂತ ಬಸವರಾಜ. ಅವನು ಯಲ್ಲಪ್ಪಗೆ 5 ಮಂದಿ ಹೆಂಡ್ರು. ಅವನ ಮಕ್ಕಳು ಭಾಳ ಅದಾವ, ಒಂದು 6-7. ಭೀಮ್ಶಾ, ಭಾಳ ಜನ ಅದಾರ. ಅವರು ಎಲ್ಲರೂ ಕೂಡಿ ಒಂದು ಟೀಮ್ ಮಾಡಿಕೊಂಡು ಈ ಭಾಗಪ್ಪ ಹರಿಜನನ ಇಬ್ಬರು ಹಳೆಯಂದರನ್ನ ಮರ್ಡರ್ ಮಾಡ್ತಾರೆ. ಅವರು ಇಬ್ಬರು ಹಳೆಯಂದರನ್ನ ಅಲ್ಲೇ ಆಲ್ಮೇಲ್ಸ್ ನಿಯರ್ ಬೈ ಎಲ್ಲ ಒಂದು ಕಡೆ ಮರ್ಡರ್ ಮಾಡ್ತಾರೆ. ಅದು ರಿವೆಂಜ್ ಆಗಿ. ಆ ರಿವೆಂಜನ್ನು ತೀರ್ಸ್ಕೊಳಕ್ಕೆ ಇವರು 2013 ಒಳಗೆ ಕಾಣುತ್ತೆ. 13 ಜನವರಿ 1 ಅಥವಾ 2ನೇ ತಾರೀಕು ಇರಬೇಕು. 2013 ಜನವರಿ 2, ಇಫ್ ಐ ಆಮ್ ರೈಟ್. ಆವಾಗ ಬಸವರಾಜನ್ನ ಬೊಮ್ಮನಹಳ್ಳಿ ಒಳಗೆ ಇವರು ಹೋಗಿ ಮರ್ಡರ್ ಮಾಡ್ತಾರೆ. ಭಾಗಪ್ಪ ಆ್ಯಂಡ್ ಟೀಮು. ಸಣ್ಣ ಅವನ್ನ ಇವ್ರು ಮರ್ಡರ್ ಮಾಡ್ತಾರೆ. ಅದ್ರದ್ದು ಕೋರ್ಟ್ ಎವಿಡೆನ್ಸ್ ಅಂದರೆ ಟ್ರಯಲ್ ಫಿಕ್ಸ್ ಆಗಿರ್ತೈತಿ. 2017 ಆಗಸ್ಟ್ 8ಕ್ಕೆ ಇವ್ರು ಏನು ಮಾಡ್ತಾರೆ, ಆಗಸ್ಟ್ 7ನೇ ತಾರೀಕು ಟ್ರಯಲ್ ಫಿಕ್ಸ್ ಅಂದರೆ ಟ್ರಯಲ್ ಸ್ಟಾರ್ಟ್ ಆಗಿರ್ತೈತಿ. ಭಾಳ ದಿನ ಆಗಿರ್ತೈತಿ. ಅವತ್ತು ಇವ್ರದ್ದೆಲ್ಲ ವಿಟ್ನೆಸ್ ಇರ್ತೈತಿ. ಭೀಮ್ಶಾಂದು, ಅವನ ಯಲ್ಲಪ್ಪನ ಮಕ್ಕಳದು ಮತ್ತು ಯಲ್ಲಪ್ಪಂದು ಎರಡದು ಎವಿಡೆನ್ಸ್ ಇರ್ತೈತಿ. ಇವ್ರು ಏನು ಮಾಡಿರ್ತಾರೆ, ಸುಪಾರಿ ಕೊಟ್ಟಿರ್ತಾರೆ. ಅವನು ಪೀರೇಶ್ ಹಡ್ಪದ ಮತ್ತು ಇನ್ನೊಂದಿಬ್ಬರು ಇರ್ತಾರೆ ಒಂದು ಟೀಮ್ಗೆ. ಅವ CRP ಕಾನ್ಸ್ಟೇಬಲ್. ಅವ ಪೀರೇಶ್ ಹಡ್ಪದ ಬಿಟ್ಟು ಬಂದಿರ್ತಾನೆ. ಅದಕ್ಕೆಲ್ಲ ವೆಹಿಕಲ್ ಇದನ್ನೆಲ್ಲ ಪ್ರೊವೈಡ್ ಮಾಡಿದ ಪ್ರಭು ಜಮಾದಾರ್ ಅಂತ. ಈಸ್ ಫ್ರಮ್ ಅಫ್ಜಲ್ಪುರ. ಭಾಸ್ಕಿ ಅಂತ, ಭೋಸ್ಕಾ ಅಂತ ವಿಲೇಜ್ ಬರುತ್ತೆ. ಅಲ್ಲಿ ಅವ ಒಂದು ಬೊಲೆರೋ ವ್ಯಾನ್ದೊಳಗೆ ತೊಗೊಂಬಂದು ಕೋರ್ಟ್ ಮಗ್ಳು ನಿಲ್ಲಿಸಿ 7ನೇ ತಾರೀಕು ಅಟೆಂಪ್ಟ್ ಮಾಡ್ತಾರೆ. ಆಗೋದಿಲ್ಲ. ಆವಾಗ 8ನೇ ತಾರೀಕು ಮತ್ತೆ ಸೇಮ್ ಕೇಸ್ ಟ್ರಯಲ್ ಇರ್ತೈತಿ. ನೆಕ್ಸ್ಟ್ ಡೇನು ಇವ ಬಂದಾಗ ಅವ ಪೀರೇಶ್ ಹಡ್ಪದ ಇವಂಗೆ ಫೈರ್ ಮಾಡ್ತಾನೆ. ಫೈರ್ ನೆಲಕ್ಕೆ ಬಿದ್ದುಕೊಳ್ಳೇನ ತಲೆಗೆ ಹಿಂಗಿಟ್ಟು ಹೊಡ್ಯಾಕೆ ಹೋಗ್ತಾನೆ. ಆವಾಗ ಅದು ಲಾಕ್ ಆಗುತ್ತೆ. ಮತ್ತೆ 2 ಸಲ ಟ್ರೈ ಮಾಡ್ತಾನೆ ಆ ಪಿಸ್ಟಲ್. ಅದು ರೌಂಡ್ಸ್ ಹೊರಗೆ ಬರುತ್ತೆ. ಮುಂದೆ ಇದು ಫೈರ್ ಆಗೋದಿಲ್ಲ. ಇವ ನಿತ್ರಾಣಾಗಿ ಬೀಳ್ತಾನೆ. ಇವ ತಪ್ಪಿಸ್ಕೊಂಡು ಓಡೋಗಿ ಕಂಪೌಂಡ್ ಹಾರಿ ಹೋಗಿ ಅಲ್ಲಿ ಗಾಡಿ ರೆಡಿ ಇರ್ತೈತೆ. ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆವಾಗ ನಾನು ಅಲ್ಲಿ DSP ಇದ್ದೆ. ಆವಾಗ ಈ ಭೀಮ್ಸಿದು ಒಂದು ಮೊಬೈಲನ್ನು ನಾವು ಸಿಕ್ಕಿತ್ತು. ಯಾಕಂದ್ರೆ ವಿಟ್ನೆಸ್ ಅಲ್ಲ ಭೀಮ್ಸಿ. ಚಂದಪ್ಪ ಹರಿಜನನ ಅಣ್ಣ, ಯಲ್ಲಪ್ಪನ ಮಗ. ಅವನು ನನ್ನ ಹತ್ರ ಕರ್ಕೊಂಬಂದಿದ್ರು 8ನೇ ತಾರೀಕು. ಅದು ಸ್ವಲ್ಪ ಏನೋ ಅವ್ನ ಮೊಬೈಲ್ ಡಿಲೀಟ್ ಮಾಡಿದ್ದವ. ಮೊಬೈಲ್ ರಿಟ್ರೂ ಹಾಕ್ಕೊಂಡು ನಾನು ರಿಟ್ರೂ ಮಾಡೋಕ್ಕಿಟ್ಟೆ. ಮರುದಿನ ಅದು ಏನೇನು ರಿಟ್ರೂ ಆಗಿತ್ತು ನೋಡಿದಾಗ ಅದ್ರಾಗ ಸ್ವಲ್ಪ ರೆಕಾರ್ಡ್ ಸಿಕ್ಕು ನನಗೆ. ಅದ್ರ ಮ್ಯಾಗ ಇವರ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಅದೆಲ್ಲ ಮಾತಾಡಿದ್ರು ಅದರೊಳಗೆ. ವಾಯ್ಸ್ ರೆಕಾರ್ಡಿಂಗ್ ಇತ್ತು. ಯಾರ್ಯಾರು ಮಾತಾಡಿದ್ರು ಏನು ಗೊತ್ತಾಯಿತು. ಗೊತ್ತಾಗನ ಅವ್ನು ಕ್ವಶನ್ ಮಾಡಿದಾಗ ಹೌದು ಸರ್ ನಾವು ಮಾಡಿಸಿದ್ದು ಅಂತ ಹೇಳಿದರು ಅವರು. ಹೀಗಾಗಿ ಡಿಟೆಕ್ಟ್ ಆಯಿತು. ಈ ಸಲ ಯಾಕಂದರೆ ಅದು ಆಗಿದ್ದು 2017. ಇದು 25. ಆಲ್ಮೋಸ್ಟ್ 8 ವರ್ಷ. 8 ವರ್ಷ ಸಾಕಷ್ಟು ಡೆವಲಪ್ಮೆಂಟ್ ಆಗಿದ್ದಾವೆ.